ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಪತ್ನಿ ವಿರುದ್ಧದ ಇಡಿ ಕೇಸನ್ನ ಈ ಹಿಂದೆ ಹೈಕೋರ್ಟ್ ರದ್ದುಪಡಿಸಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು. ಆದರೆ ಹೈಕೋರ್ಟ್ ನೀಡಿದ್ದ ಕಾರಣಗಳಲ್ಲಿ ಯಾವುದೇ ದೋಷಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಡಿಯನ್ನ ತರಾಟೆಗೆ ತೆಗೆದುಕೊಂಡಿದೆ. ನೀವು ರಾಜಕೀಯ ಹೋರಾಟ ಮಾಡ್ತಾ ಇದ್ದೀರಿ ಅಂತ, ರಾಜಕೀಯ ಹೋರಾಟಕ್ಕೆ ಇಡಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಯಾಕೆ ಅಂತ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ರಾಜಕೀಯ ಹೋರಾಟವನ್ನ ಚುನಾವಣೆಯಲ್ಲಿ ನಡೆಸಲಿ, ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇಡಿ ಸಲ್ಲಿಕೆ ಮಾಡಿದ್ದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಮಾತ್ರವಲ್ಲ, ಜಾರಿ ನಿರ್ದೇಶನಾಲಯಕ್ಕೆ ತರಾಟೆ ತಗೊಂಡಿದೆ ಸುಪ್ರೀಂ ಕೋರ್ಟ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದು ತನಿಖಾ ಸಂಸ್ಥೆಯಾಗಿ ಜಾರಿ ನಿರ್ದೇಶನಾಲಯದಂತೆ ವರ್ತಿಸಿಲ್ಲ, ರಾಜಕೀಯ ಹೋರಾಟದ ಭಾಗವಾಗಿ ನೀವು ಕಾರ್ಯನಿರ್ವಹಿಸೋ ಹಾಗೆ ಕಾಣ್ತಾ ಇದೆ. ಚುನಾವಣೆಯಲ್ಲಿ ರಾಜಕಾರಣದಲ್ಲಿ ರಾಜಕೀಯ ಮಾಡಲಿ, ಆದರೆ ಈ ವಿಚಾರದಲ್ಲಿ ರಾಜಕೀಯ ಹೋರಾಟ ಮಾಡೋದು ಅದು ಜಾರಿ ನಿರ್ದೇಶನಾಲಯದಂತಹ ಸಂಸ್ಥೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಇದು ಸರಿಯಲ್ಲ. ಹೈಕೋರ್ಟ್ ಈ ವಿಚಾರದಲ್ಲಿ ಏನು ತೀರ್ಪು ಕೊಟ್ಟಿತ್ತು ಅದರಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಒಂದು ಕಡೆ ಈ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ ನಡೆಸ್ತಾ ಇತ್ತು, ಆದರೆ ಮತ್ತೊಂದು ಕಡೆ ಇಡಿ ಕೂಡ ಎಂಟರ್ ಆಗಿತ್ತು. ಇಡಿ ನೀಡಿದ್ದ ಸಮನ್ಸನ್ನ ಹೈಕೋರ್ಟ್ ವಜಾಗೊಳಿಸಿತ್ತು. ಅದನ್ನ ಪ್ರಶ್ನಿಸಿ ಇಡಿನೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಆದರೆ ಈಗ ಅಲ್ಲೂ ಕೂಡ ಹಿನ್ನಡೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಇಡಿನೇ ಅರ್ಜಿ ಹಾಕೊಂಡಿದ್ದು ಸುಪ್ರೀಂ ಕೋರ್ಟ್ನಲ್ಲಿ, ಬಟ್ ಈಗ ಸುಪ್ರೀಂ ಕೋರ್ಟ್ ಅದನ್ನ ವಜಾಗೊಳಿಸಿದೆ. ಇಡಿ ರಾಜಕೀಯ ಹೋರಾಟ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು. ಏನೆಲ್ಲ ಹೇಳಿದೆ ಸರ್ವೋಚ್ಚ ನ್ಯಾಯಾಲಯ ಈ ವಿಚಾರದಲ್ಲಿ? ಹೌದು ವಿಜಯ್, ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೂ ಇತರರ ವಿರುದ್ಧ ಮೂಡಾದ ಸೈಟ್ಗಳನ್ನು ಅಕ್ರಮವಾಗಿ ಪಡೆದಂಥ ಆರೋಪದ ಅಡಿಯಲ್ಲಿ ಮೊದಲದಾಗಿ ಲೋಕಾಯುಕ್ತದಲ್ಲಿ ಕೇಸು ದಾಖಲಾಗಿತ್ತು. ಆ ಲೋಕಾಯುಕ್ತ ಕೇಸ್ನ ಆಧಾರದ ಮೇಲೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿಯಾಗಿ ಕೇಸನ್ನು ದಾಖಲಿಸಿಕೊಂಡಿತ್ತು. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ನಗರಾಭಿವೃದ್ಧಿ ಖಾತೆ ಸಚಿವ ಬೈರತಿ ಸುರೇಶ್ ಅವರಿಗೂ ಕೂಡ ಸಮನ್ಸನ್ನು ಕೊಟ್ಟಿತ್ತು. ಬೈರತಿ ಸುರೇಶ್ ಮತ್ತು ಸಿಎಂ ಪತ್ನಿ ಪಾರ್ವತಿ ಇಬ್ಬರು ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ತಮಗೆ ನೀಡಿದಂಥ ಸಮನ್ಸನ್ನು ರದ್ದುಪಡಿಸಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದರು. ಇವರ ವಾದವನ್ನು ಪುರಸ್ಕರಿಸಿ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ನೀಡಿದಂಥ ಸಮನ್ಸನ್ನು ರದ್ದುಪಡಿಸಿತ್ತು. ಆ ಮೂಲಕವಾಗಿ ಇಡಿ ಕೇಸನ್ನು ರದ್ದುಪಡಿಸಿತ್ತು. ಈ ಇಡಿ ಕೇಸನ್ನು ಹೈಕೋರ್ಟ್ ರದ್ದುಪಡಿಸಿದ್ರ ವಿರುದ್ಧ ಇಡಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಮೇಲ್ಮನವಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರ ಪೀಠ ವಿಚಾರಣೆಯನ್ನು ನಡೆಸಿತು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇಡಿಯನ್ನೇ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ರಾಜಕೀಯ ಹೋರಾಟಗಳನ್ನು ರಾಜಕೀಯವಾಗಿಯೇ ನಡೆಸಬೇಕು ಮತ್ತು ಚುನಾವಣೆಗಳಲ್ಲಿ ನಡೆಸಬೇಕು, ಜನರ ಎದುರುಗಡೆ ನಡೆಸಬೇಕು. ರಾಜಕೀಯ ಹೋರಾಟಕ್ಕೆ ಇಡಿ ಬಳಕೆ ಆಗ್ತಾ ಇರೋದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ನೇರವಾಗಿ ಇಡಿ ಪರ ವಕೀಲ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರಿಗೆ ಕೇಳಿದೆ. ದುರಾದೃಷ್ಟಕರ ಅಂತಂದರೆ ಮಹಾರಾಷ್ಟ್ರದಲ್ಲಿ ನಮಗೂ ಕೂಡ ಅನುಭವ ಆಗಿದೆ. ಇಡಿ ದುರ್ಬಳಕೆ ಆಗ್ತಾ ಇರತಕ್ಕಂಥದ್ದು ಮತ್ತು ರಾಜಕೀಯ ಹೋರಾಟಗಳಿಗೆ ಬಳಕೆ ಆಗ್ತಾ ಇರೋದ್ರ ಬಗ್ಗೆ ನಮಗೂ ಕೂಡ ಅನುಭವ ಆಗಿದೆ ಅನ್ನುವ ಮಾತನ್ನೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಜೊತೆಗೆ ನಾವು ಕೂಡ ಬಾಯಿ ತೆಗೆದು ಮಾತನಾಡಬೇಕಾಗುತ್ತೆ, ಕೆಲವೊಂದು ಕಠಿಣ ಕಾಮೆಂಟ್ಗಳನ್ನು ಕೂಡ ಮಾಡಬೇಕಾಗುತ್ತೆ ಅಂತೇಳಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವ್ರಿಗೂ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು. ಅಂತಿಮವಾಗಿ ಇವಾಗೊಂದು ಇಡಿ ತೆಗೆದುಕೊಂಡು ಇಡಿ ಮೇಲ್ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಜೊತೆಗೆ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ವಿರುದ್ಧದ ಕೇಸನ್ನು ರದ್ದುಪಡಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣಗಳಲ್ಲಿ ಯಾವುದೇ ದೋಷ ಕಂಡು ಬರ್ತಾ ಇಲ್ಲ, ಹೈಕೋರ್ಟ್ ಆದೇಶದಲ್ಲಿ ಯಾವುದೇ ದೋಷ ಕಂಡು ಬರ್ತಾ ಇಲ್ಲ ಅಂತೇಳಿ ಹೇಳಿದೆ. ಜೊತೆಗೆ ಇಡಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂಥ ಮೇಲ್ಮನವಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠವೇ ವಜಾಗೊಳಿಸಿದೆ. ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಒಂದು ದೊಡ್ಡದಾದಂಥ ರಿಲೀಫ್ ಸಿಕ್ಕಂತಾಗಿದೆ. ಮುಖ್ಯವಾಗಿ ಈ ಕೇಸ್ ಏನಾದರೂ ಕೂಡ ಈ ಇಡಿ ಪರವಾಗಿ ತೀರ್ಪನ್ನು ಕೊಟ್ಟಿದ್ರೆ ಇಡಿಯ ವಿಚಾರಣೆಯನ್ನು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಎದುರಿಸಬೇಕಾಗಿತ್ತು. ಇಡಿಗೂ ಕೂಡ ಬಂಧಿಸತಕ್ಕಂತಹ ಅಧಿಕಾರ ಇರ್ತಿತ್ತು. ಹಾಗಾಗಿ ಬಂಧನದ ಭೀತಿ ಕೂಡ ಅವರಿಗೆ ಕಾಡ್ತಾ ಇತ್ತು. ಆದ್ರೆ ಈಗ ಇಡಿ ಕೇಸನ್ನು ಹೈಕೋರ್ಟ್ ಮೊದಲನೇದಾಗಿ ರದ್ದು ಮಾಡಿತ್ತು. ಆ ಹೈಕೋರ್ಟ್ ರದ್ದು ಮಾಡಿದಂಥ ಆದೇಶವನ್ನು ಈಗ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಇಡಿ ಸಲ್ಲಿಸಿದಂಥ ಮೇಲ್ಮನವಿಯನ್ನೇ ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ. ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ದೊಡ್ಡದಾದಂಥ ರಿಲೀಫ್ ಸಿಕ್ಕಂತಾಗಿದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಈ ಬಗ್ಗೆ ಕೇಸ್ ದಾಖಲಾಗಿತ್ತು. ಲೋಕಾಯುಕ್ತ ಕೂಡ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಕೋರ್ಟ್ಗೂ ಕೂಡ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ, ಕೋರ್ಟ್ಗೆ ತನ್ನ ವರದಿಯನ್ನು ಸಲ್ಲಿಸಿದೆ. ಹೀಗಾಗಿ ಲೋಕಾಯುಕ್ತ ತನಿಖೆಯಿಂದ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ರಿಲೀಫ್ ಸಿಕ್ಕಿತ್ತು. ಮತ್ತೊಂದು ಕಡೆಯಲ್ಲಿ ಇಡಿ ಎಂಟ್ರಿ ಆದರೂ ಕೂಡ ಇಡಿಯ ಕೇಸನ್ನೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಕೂಡ ಈಗ ರದ್ದುಪಡಿಸಿರೋದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಈ ಒಂದು ಮೂಡಾ ಕೇಸ್ನಲ್ಲಿ ಸಂಪೂರ್ಣವಾದಂಥ ರಿಲೀಫು ಎರಡು ತನಿಖಾ ಸಂಸ್ಥೆಗಳಿಂದ ಸಿಕ್ಕಂತಾಗಿದೆ. ಹೀಗಾಗಿ ಈಗ ಇನ್ನು ಮುಂದೆ
ಯಾವುದೇ ಕೇಸು ದಾಖಲಾದರೂ ಕೂಡ ಈ ಒಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಕೊಟ್ಟಿರ್ತಕ್ಕಂಥ ತೀರ್ಪನ್ನೇ ತಮ್ಮ ಪರವಾಗಿದ್ದಂಥ ಅಸ್ತ್ರವನ್ನಾಗೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಬಳಸ್ಕೊಳ್ಳಿಕ್ಕೆ ಈಗ ಅವಕಾಶ ಸಿಕ್ಕಂತಾಗಿದೆ. ಜೊತೆಗೆ ನಗರಾಭಿವೃದ್ಧಿ ಖಾತೆ ಸಚಿವ ಬೈರತಿ ಸುರೇಶ್ ಅವರ ವಿರುದ್ಧವೂ ಕೂಡ ಇಡಿ ಸಮನ್ಸನ್ನು ನೀಡಿತು, ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸನ್ನು ಕೊಟ್ಟಿತ್ತು. ಅದನ್ನು ಹೈಕೋರ್ಟೇ ರದ್ದು ಮಾಡಿತ್ತು. ಹೀಗಾಗಿ ಬೈರತಿ ಸುರೇಶ್ ಅವರಿಗೂ ಕೂಡ ಇದರಿಂದ ರಕ್ಷಣೆ ಸಿಗುತ್ತೆ. ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗ ಸಂಪೂರ್ಣವಾಗಿ ಮೂಡಾ ಕೇಸ್ನಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು. ಮುಖ್ಯವಾಗಿ ಸಾಮಾಜಿಕ ಹೋರಾಟಗಾರರು ಈ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಅಕ್ರಮವಾಗಿ ಅವರು ತಮ್ಮದಲ್ಲದಂಥ ಜಮೀನಿಗೆ ಮೂಡಾ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಆ ಮೂಡಾ ಸೈಟ್ಗಳನ್ನು ಪಡ್ಕೊಂಡಿದ್ದರ ವಿರುದ್ಧ ಅವ್ರ ವಿರುದ್ಧ ಕೇಸ್ ದಾಖಲಾಗಬೇಕು, ಕ್ರಿಮಿನಲ್ ವಿಚಾರಣೆ ನಡೀಬೇಕು ಅಂತೇಳಿ ಲೋಕಾಯುಕ್ತ ಕೋರ್ಟ್ನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಲೋಕಾಯುಕ್ತ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ನಡೆಸಿ ಅವರ ಈ ಒಂದು ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಂದ ಯಾವುದೇ ತಪ್ಪಾಗಿಲ್ಲ ಅನ್ನುವ ವರದಿಯನ್ನು ಲೋಕಾಯುಕ್ತ ಕೋರ್ಟ್ಗೂ ಕೂಡ ಸಲ್ಲಿಸಿದ್ರು. ಹಾಗಾಗಿ ಅಲ್ಲಿ ಲೋಕಾಯುಕ್ತ ಕೋರ್ಟ್ನಲ್ಲಿ ಒಂದು ಕಡೆ ರಿಲೀಫು. ಈಗ ಇಡಿ ಕೇಸ್ಗೆ ಎಂಟ್ರಿ ಆದರೂ ಕೂಡ ಇಡಿ ಕೇಸನ್ನು ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೂಡ ರದ್ದು ಮಾಡಿರೋದ್ರಾಗೆ ಮತ್ತೊಂದು ಕಡೆ ಇಡಿ ಕೇಸ್ನಲ್ಲೂ ಕೂಡ ರಿಲೀಫ್ ಸಿಕ್ಕಿದೆ ಸಂಪೂರ್ಣವಾಗಿ. ವಿಜಯ್, ಚಂದ್ರಮೋಹನ್, ಮತ್ತೆ ಇಡಿಗೆ ದೊಡ್ಡ ಮುಜುಗರ ಅಲ್ವಾ ಇದು? ರಾಜಕೀಯ ಪಕ್ಷಗಳು ಇದುವರೆಗೂ ಆರೋಪ ಮಾಡ್ತಾ ಇದ್ವು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ, ರಾಜಕೀಯವಾಗಿ ವರ್ತಿಸ್ತಾ ಇದೆ ಅಂತ. ಈಗ ಸುಪ್ರೀಂ ಕೋರ್ಟ್ ಅದನ್ನ ಹೇಳಿದೆ. ಅಲ್ಲಿಗೆ ಇಡಿ ಈ ರೀತಿಯಾಗಿ ವರ್ತಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಏನೆಲ್ಲ ಉಲ್ಲೇಖ ಮಾಡಿದೆ? ಮುಖ್ಯವಾಗಿ ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಹೇಳಿರೋದೇನಂತ ಅಂದರೆ, ಇಡಿ ಪರವಾಗಿ ಇವತ್ತು ಅಡಿಷನಲ್ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರು ವಾದ ಮಂಡನೆಗೆ ಹಾಜರಾಗಿದ್ದರು. ಅವರನ್ನು ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತು. ಅಂದರೆ ಇಡಿಯನ್ನು ತರಾಟೆಗೆ ತೆಗೆದುಕೊಳ್ತು. ಮುಖ್ಯವಾಗಿ ನಮಗೆ ನಮ್ಮ ಬಾಯಿ ತೆರೆದು ಮಾತನಾಡಲಿಕ್ಕೆ ನೀವು ಪ್ರಚೋದನೆಯನ್ನು ಕೊಡಬೇಡಿ. ಜೊತೆಗೆ ಇಡಿಯ ಬಗ್ಗೆ ನಮಗೂ ಕೂಡ ಕೆಲವೊಂದು ಕಹಿ ಅನುಭವ, ದುರಾದೃಷ್ಟಕರವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಕಹಿ ಅನುಭವ ಆಗಿವೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರು ಹೇಳಿದ್ದಾರೆ. ಬಿ ಆರ್ ಗವಾಯ್ ಅವರು ಮೂಲತಃ ಮಹಾರಾಷ್ಟ್ರ ರಾಜ್ಯದವರು. ಹಾಗಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಇಡಿ ಯಾವ ರೀತಿಯಾಗಿ ಕೇಸ್ಗಳನ್ನು ದಾಖಲಿಸಿದೆ ಮತ್ತು ಯಾರ್ಯಾರನ್ನ ಹೇಗೆ ಕೇಸ್ಗಳಲ್ಲಿ ಸಿಲ್ಕಾಕ್ಸಿ ಅವರಿಗೆ ಸಮನ್ಸನ್ನು ಕೊಟ್ಟು ವಿಚಾರಣೆ ನಡೆಸಿದೆ ಅನ್ನೋದ್ರ ಬಗ್ಗೆ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ತಮ್ಮ ವೈಯಕ್ತಿಕ ಅನುಭವ ಮತ್ತು ತಾವು ಮಹಾರಾಷ್ಟ್ರದಲ್ಲಿ ಗಮನಿಸಿರೋದನ್ನು ಕೂಡ ಇವತ್ತು ಕೋರ್ಟ್ ಹಾಲ್ನಲ್ಲೇ ಪ್ರಸ್ತಾಪವನ್ನು ಮಾಡಿದ್ರು. ಹೀಗಾಗಿ ಇಡಿಯ ವಿರುದ್ಧ ನಾವು ಕಠಿಣ ಕಮೆಂಟ್ಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತೇಳಿ ಇಡಿ ಪರ ವಕೀಲ ಎಸ್ ವಿ ರಾಜು ಅವರಿಗೆ ನೇರವಾಗಿ ಇಡಿ ಹೇಳ್ತು. ಜೊತೆಗೆ ಈ ಒಂದು ರಾಜಕೀಯ ಹೋರಾಟಗಳನ್ನು, ರಾಜಕೀಯ ಉದ್ದೇಶದ ಹೋರಾಟಗಳನ್ನು ರಾಜಕೀಯವಾಗಿ ನಡೆಸಬೇಕು. ಆದರೆ ರಾಜಕೀಯ ಹೋರಾಟಗಳಿಗೆ ನೀವು ಇಡಿ ಬಳಕೆ ಆಗ್ತಾ ಇರೋದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ಇಡಿ ಪರ ವಕೀಲರಿಗೆ ಕೇಳಿದ್ದಾರೆ. ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧದ ಕೇಸು ಕೂಡ ಒಂದು ರಾಜಕೀಯವಾದಂತಹ ಕೇಸು. ಆದರೆ ಇದನ್ನ ರಾಜಕೀಯವಾಗಿ ಅವರ ವಿರುದ್ಧ ಹೋರಾಟವನ್ನು ನಡೆಸಬೇಕಾಗಿತ್ತು ಅವರ ಎದುರಾಳಿಗಳು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ. ಅದರ ಬದಲಾಗಿ ಈ ಒಂದು ಇಡಿ ಕೇಸನ್ನು ದಾಖಲಿಸುವ ಮೂಲಕ ಇಡಿಯನ್ನ ಬಳಕೆಯನ್ನು ಮಾಡಿಕೊಂಡು ಅವರ ವಿರುದ್ಧ ಹೋರಾಟವನ್ನು ನಡೆಸತಕ್ಕಂತಹ ಕೆಲಸ ಇಲ್ಲಿ ನಡೀತಾ ಇದೆ ಅನ್ನೋದನ್ನ ನೇರವಾಗಿಯೇ ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿದಂತಾಗಿದೆ. ಚೆನ್ನೈ ಹೈಕೋರ್ಟ್ ಕೂಡ ಇದೇ ರೀತಿಯಾದಂತಹ ಅಭಿಪ್ರಾಯವನ್ನು ಇತ್ತೀಚೆಗೆ ವ್ಯಕ್ತಪಡಿಸಿತ್ತು. ಈಗ ಸುಪ್ರೀಂ ಕೋರ್ಟ್ ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಹಿಂದೆ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಇಡಿಯನ್ನು ಸುಪ್ರೀಂ ಕೋರ್ಟ್ ಕೂಡ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತ್ತು. ಸಂಬಂಧಪಡದೇ ಇರುವಂಥ ಕೇಸ್ಗಳಿಗೆ ಮತ್ತು ಎಲ್ಲ ಕೇಸ್ಗಳಿಗೂ ಕೂಡ ಇಡಿ ಎಂಟ್ರಿ ಆಗ್ತಾ ಇರೋದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಕೇಳಿತ್ತು. ಈಗ ಈ ರಾಜಕೀಯ ಹೋರಾಟಗಳಿಗೂ ಕೂಡ ಇಡಿ ಬಳಕೆ ಆಗ್ತಾ ಇರೋದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ನೇರವಾಗಿಯೇ ಸುಪ್ರೀಂ ಕೋರ್ಟ್ ಇಡಿ ಪರ ವಕೀಲರಿಗೂ ಕೂಡ ಕೇಳಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.